ಬಂದ್ರೂ ನಾವು ದೇವರ ಸಂಕಲ್ಪ ಗೊತ್ತಿರುವಾಗ ಅಥವಾ ಕ್ರಿಸ್ತನ ಹೆಜ್ಜೆಜ್ಜಾಡು ದೇವರ ರಾಜ್ಯ ಅಥವಾ ದೇವರ ನೇಮಕದ ಪ್ರಕಾರ ನಾವು ಕಷ್ಟ ಅನುಭವಿಸ್ತೀವಿ ಎಂಬುದಾಗಿ ಗೊತ್ತಿರುವಾಗ, ಆ ಕಷ್ಟ ಅಂದರೆ ಸಹನೆ, ತಾಳ್ಮೆ, ಅದೇ ಶಿಲುಬೆ ಎಂಬುದಾಗಿ ಅರಿತಿರುವಾಗ ನಮ್ಮನ್ನು ನಾವು ಸರಿಪಡಿಸಿಕೊಂಡು ದೇವರೇ ನನಗೆ ಶಕ್ತಿ ಕೊಡು, ದೇವರೇ ನನಗೆ ಸಹಾಯ ಮಾಡು, ದೇವರೇ ನನಗೆ ಸಮಾಧಾನ ಕೊಡು, ದೇವರೇ ನಿನ್ನ ಸೊತ್ತಾಗಿ, ನಿನ್ನ ಮಗಳಾಗಿ, ನಿನ್ನ ಮಗನಾಗಿ ನನ್ನನ್ನು ಮಾರ್ಪಡಿಸು. ಸೈತಾನನು ನನ್ನ ಹತ್ರ ಬರುವಾಗ ಅಥವಾ ಕುತಂತ್ರಗಳು, ಬೀಳಿಸುವಿಕೆಗಳು, ಜಿಗ್ಜಾಗ್ ಮಾರ್ಗದಲ್ಲಿ ನನ್ನನ್ನು ಮುಟ್ಟುವಾಗ ನಿನ್ನ ಕೃಪೆ ಅಡ್ಡ ಬಂದು ಅದನ್ನು ಬಡಿದೋಡಿಸಲಿ. ನಾನು ದೇವರ ಹತ್ರ ಅದೇ ಬೇಡೋದು, ಸ್ವಾಮಿ ನನಗೆ ಯಾರಾದರೂ ಕುತಂತ್ರ ಮಾಡುವಾಗ ನಿನ್ನ ಕೃಪೆ ಅವರನ್ನು ಬಡಿದೋಡಿಸುವಂಗೆ ಮಾಡು. ನನಗೆ ಯಾರಾದರೂ ಬೀಳಿಸಬೇಕೆಂಬುದಾಗಿ ಅಥವಾ ನನ್ನ ನೀತಿಯನ್ನು ಅಲ್ಲಗಳಿಕೆ ಬರುವಾಗ ಅವರಿಗೆ ನಿನ್ನ ಮಹಿಮೆಯ ಶಕ್ತಿಯನ್ನು ನನ್ನ ಮೂಲಕ ತೋರ್ಪಡಿಸು. ನೀನು ಹೇಳ್ತೀಯಲ್ಲ, ನಿನಗೆ ಹೆದರುವರೆಂಬುದಾಗಿ ಮಹಿಮೆಯ ಶಕ್ತಿಯನ್ನು ತೋರ್ಪಡಿಸಿ ಹೆದರಿಸಿ ಮತ್ತೆ ಅಂತ ಕೆಲಸ ಮಾಡ್ದಂಗೆ ನೀನೇ ಸಹಾಯ ಮಾಡು. ನಿನ್ನ ಕೃಪೆ ಆ ವಿಷಯದಲ್ಲಿ ಅಡ್ಡ ಬರಲಿ. ನನಗೆ ತುಂಬ ಅನುಭವವಾಗಿದೆ ಪ್ರಿಯರೇ. ಅದಕ್ಕೆ ದೇವರು ಹೇಳಿದ್ದಾರೆ, ನೀವು ಕಷ್ಟಪಡ್ತಿದ್ರು ದೆಸೆಗೆಟ್ಟವರಲ್ಲ, ನೋವನ್ನು ಅನುಭವಿಸ್ತಿದ್ರು ಪ್ರಾಣ ನಷ್ಟವಾದವರಲ್ಲ, ಹೋರಾಟಗಳು ನಿಂದೆಗಳು ಬಂದ್ರೂ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವವರಲ್ಲ. ಯಾಕೆ? ನಿಮ್ಮೊಳಗಿರುವವರು ಎಲ್ಲದಕ್ಕೂ ಶಕ್ತನಾಗಿರುವಂಥ ದೇವರೆಂಬುದಾಗಿ ನೀವು ಅನುಭವಿಸಿದ್ದೀರಿ. ಲೋಕದಲ್ಲಿರುವವನಿಗಿಂತ ನಿಮ್ಮೊಳಗಿರುವವನು ಶಕ್ತನಾಗಿರುವುದರಿಂದ ಯಾವುದಕ್ಕೂ ಹೆದರಬೇಡ್ರಿ. ಹೆದರುವಂಥ ಪರಿಸ್ಥಿತಿ ನಮ್ಮ ಮುಂದೆ ಬಂದ್ರೂ ದೇವರು ನಮ್ಮನ್ನು ಸದಾ ಕೈ ಹಿಡಿತಾರೆ ಅಂದರೆ ನಾವ್ಯಾಕೆ ಹೆದರಬೇಕು? ಏನು ಕಷ್ಟಗಳು, ನೋವುಗಳು, ಹೋರಾಟಗಳು, ನಿಂದೆ, ಅಪಮಾನಗಳು ನಮ್ಮನ್ನು ಛಿದ್ರ ಮಾಡಲಿಕ್ಕೆ ದೇವರು ಬಿಟ್ಟು ಕೊಡ್ತಾರ? ಬಿಟ್ಟು ಕೊಡುವುದೇ ಇಲ್ಲ. ನಮ್ಮಲ್ಲಿರುವ ಶಾಂತಿ, ಸಮಾಧಾನ, ನೀತಿ ಅಥವಾ ತೆಗಿಬೇಕು ಅಥವಾ ದುಷ್ಟನ ಕೆಲವು ವಿರುದ್ಧ ಸಂಗತಿಗಳನ್ನು ನಮ್ಮಲ್ಲಿ ಸೇರಿಸಬೇಕಂತ ದೇವರ ಚಿತ್ತ ಇಲ್ಲ. ಪ್ರತಿದಿನ ದೇವರಲ್ಲಿ ಆನಂದಿಸಬೇಕು, ದೇವರಿಗೆ ಸ್ತೋತ್ರ ಮಾಡಬೇಕು, ದೇವರನ್ನು ಸ್ತುತಿಸಬೇಕು. ಕೆಲವು ಆತ್ಮೀಯ ಅನುಭವಗಳಿಂದ ನಮ್ಮನ್ನು ನಾವು ಧೈರ್ಯಪಡಿಸಿಕೊಂಡು ದೇವರ ಅನ್ಯೋನ್ಯತೆಯಲ್ಲಿ ಸದಾ ಇರಬೇಕೆಂಬುದಾಗಿ ದೈವ ಚಿತ್ತ. ಹಾಗಿರುವಾಗ ಕೆಲವು ಕ್ಷುಲ್ಲಕ ವಿಷಯಗಳಿಗೆ ನಾವ್ಯಾಕೆ ಭಯಪಡಬೇಕು? ಏನೇ ಆದ್ರೂ ನಮಗೆ ಜಯ, ಏನೇ ಆದ್ರೂ ನಮ್ಮ ಕೈ ದೇವರು ಹಿಡಿಯುವುದು ಹೊರತು ನಮಗೆ ವಿರುದ್ಧವಾಗಿ ಒಳಸಂಚು ಮಾಡುವವರ ಕೈ ದೇವರು ಹಿಡಿಯಲ್ಲ. ಒಂದು ವೇಳೆ ಮೀರಿ ಸೈತಾನನು ನಮ್ಮ ಹತ್ರ ಬಂದ್ರೂ ಅವನಿಗಿಂತ ದೊಡ್ಡವರು ನಮ್ಮ ದೇವರು. ಹಾಗಾಗಿ ಅವನು ದೇವರನ್ನು ಮೀರಿ ನಮ್ಮ ಹತ್ರ ಬರಲಿಕ್ಕೆ ಆಗಲ್ಲ. ಅವನಲ್ಲೆಲ್ಲ ಇರೋದು ಉಳುಕ್ಕೆ, ಕೆಡುಕ್ಕೆ. ಅದಕ್ಕೆ ಅವನು ನರಕದ ಅಧಿಪತಿ. ದೇವರಲ್ಲಿ ಇರುವುದೆಲ್ಲ ನೀತಿಯೇ, ನ್ಯಾಯನೇ, ಸತ್ಯತೆಯೇ, ಧರ್ಮನೇ. ಅದಕ್ಕೆ ಅವರು ಪರಲೋಕದ ಪರಿಶುದ್ಧ ದೇವರು, ಜೀವವುಳ್ಳ ದೇವರು. ಹೀಗಿರುವಾಗ ನಾವು ಕ್ಷುಲ್ಲಕ ವಿಷಯಗಳಿಗೆ ಭಯಪಟ್ಟುಕೊಂಡು ಹೇಡಿಗಳಾಗಿ ಜೀವಿಸಿ ಅಧೈರ್ಯದಿಂದ ಕುಗ್ಗಿ ಹೋಗಿ ನಮ್ಮನ್ನು ನಾವೇ ತಿವಿದುಕೊಂಡು ವ್ಯಸನಕ್ಕೊಳಗಾಗಿ ಫಲ ಕಾಣದೆ ಕಟ್ಟ ಕಡೆಗೆ ನರಕ ಮಾರ್ಗವನ್ನು ಹಿಡಿಯುವುದು ಬೇಡ. ದೇವರ ವಾಕ್ಯ ಹೇಳ್ತಿದೆ, ನಾನು ನಿಮ್ಮನ್ನು ಶಿಕ್ಷಿಸುವಾಗ ನೀವು ಬೇಸರಗೊಳ್ಳಬೇಡ್ರಿ. ನೀವೊಂದು ಚೂರು ಎಡಕ್ಕೆ ಬಲಕ್ಕೆ ತಿರುಗೋದು ನನಗಿಷ್ಟ ಇಲ್ಲ. ಕೆಲವರಿಗೆ ಶಿಸ್ತಂದರೆ ಇಲ್ಲಿಟ್ಟದ್ದನ್ನು ಇಲ್ಲಿ ಇಡಬಾರ್ದು, ಇಲ್ಲಿಂದ ತೆಗೆದು ಇಲ್ಲಿ ಇಡಬಾರ್ದು, ಅದು ಹಂಗೆ ಇರಬೇಕು. ಯಾಕೆ? ಮತ್ತೊಂದು ಸಲ ಯಾರಾದರೂ ಕೇಳುವಾಗ ಪಟಾಲ್ ಅಂತ ಅಲ್ಲೇ ಇದ್ದರೆ ನಮ್ಮ ಮನಸ್ಸು ಅಲ್ಲಿಗೆ ಹೋಗುತ್ತೆ, ಪಟಾಲ್ ಅಂತ ತೆಗೆದು ಕೊಡ್ತೀವಿ ನಾವು. ಮಕ್ಕಳಿರುವ ಮನೆಯಲ್ಲಿ ಎಲ್ಲ ಅತ್ಲಾಗಿತ್ಲಾಗಿ ಮಾಡ್ತಾರೆ. ನಮ್ಮ ಹಾಗೆ ಇರುವ ಮನೆಯಲ್ಲಿ ಅತ್ಲಾಗಿತ್ಲಾಗ ಹಾಗಲ್ಲ. ನಾನು ಮಕ್ಕಳನ್ನು ಅಷ್ಟು ಸುಲಭದಲ್ಲಿ ಯಾರನ್ನೂ ಒಳಗೆ ಸೇರಿಸಲ್ಲ, ಅತ್ಲಾಗಿತ್ಲಾಗಿ ಮಾಡಲಿಕ್ಕೆ. ಹಂಗಂತ ಮಕ್ಕಳನ್ನು ಸೇರಿಸೋದೇ ಇಲ್ಲ ಅಂತೇಳಿಲ್ಲ. ಮಕ್ಕಳಂದರೆ ತುಂಬ ಖುಷಿ.
ಅದಕ್ಕೆ ಸ್ಕೂಲ್ ಮಾಡಿದ್ದು ನಾನು, ಅದಕ್ಕೆ ಸ್ವಾಮಿ ಹೇಳಿದ್ದು ಮಕ್ಕಳ ರಾಜ್ಯವೇ ನನ್ನ ರಾಜ್ಯ. ಆದರೆ ಅವರ ತೀಟೆ ನಮಗೆ ನಾನಾ ರೀತಿಯಲ್ಲಿ ಹೆಚ್ಚು ಕೆಲಸ ಕೊಡೋದ್ರಿಂದ ಆ ವಿಷಯದಲ್ಲಿ ನಾವು ಎಚ್ಚರವಾಗಬೇಕಷ್ಟೇ. ಹೀಗೆ ಶಿಸ್ತಲ್ಲಿ ಬೆಳೆದವರು ದೇವರ ವಾಕ್ಯವನ್ನೂ ಫಾಲೋ ಮಾಡೋದ್ರಲ್ಲಿ ಶಿಸ್ತಲ್ಲೇ ಇರ್ತಾರೆ. ಆ ಶಿಸ್ತು ಇಹಲೋಕದಲ್ಲಿ ಜೀವಿಸುವವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅವರನ್ನು ನೋಡಿ ನಮಗೆ ಕಷ್ಟ ಆಗುತ್ತೆ. ಆವಾಗ ಬುದ್ಧಿವಾದ ಹೇಳಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಅವರಿಗೆ ಅದು ಇಷ್ಟ ಆಗಲ್ಲ. ಇಷ್ಟ ಆಗದಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಸ್ವಾಮಿಗೆ ಪ್ರಾರ್ಥಿಸಿ, ನಿನ್ನ ಕೃಪೆ ಅಡ್ಡ ಬರಲಿ, ಅದು ನನ್ನ ದೇಹದ ಗುಡಾರಕ್ಕೊತ್ತಾಗದಾಗೆ ಸಹಾಯ ಮಾಡಿ ಎಂಬುದಾಗಿ ಬೇಡಬೇಕು. ಬೇಡಿದರೆ ಹಾಗೆ ದೇವರು ಸಹಾಯ ಮಾಡ್ತಾರೆ. ದೇವರು ಬಿಲ್ಕುಲ್ ನಮ್ಮನ್ನು ಕೈ ಬಿಡುವವರಲ್ಲ, ಕೈ ಎತ್ತುವವರು. ಆದರೆ ನಾವು ಶಿಲುಬೆ ಎನ್ನುವಂಥ ಹೋರಾಟ ಅಥವಾ ಶೋಧನೆ ಕಷ್ಟಗಳನ್ನು ಸಹಿಸಬೇಕು. ಯೇಸು ಸ್ವಾಮಿ ಅದನ್ನು ಸಹಿಸುವಿಕೆಯಲ್ಲಿ ತೋರಿಸಿ ಮಾದರಿ ಮಾಡಿ ನನ್ನ ಹೆಜ್ಜೆ ಜಾಡಲ್ಲಿ ಸಾಗಲಿ ಎಂಬುದಾಗಿ ಹೇಳಿದ್ದಾರೆ. ಅದನ್ನು ನಾವು ಸಹಿಸಿದ್ದೇ ಆದರೆ ನಾವು ಜಯಬೇರಿಗಳೇ. ಹೆದರುವವರಲ್ಲ, ಓಡಿ ಹೋಗುವವರಲ್ಲ, ದೇವರ ಪ್ರಸನ್ನತೆಯಲ್ಲಿ ಸಮ್ಮುಖದಲ್ಲಿ ಸಮಕ್ಷಮದಲ್ಲಿ ಸನ್ನಿಧಾನದಲ್ಲಿ ಆನಂದಿಸುವವರೇ. ಇದು ನಮಗೆ ಅನುಭವ ಆಗಬೇಕು. ಇದೇ ಆತ್ಮೀಯ ಅನುಭವಗಳು. ಹೀಗೆ ಕಷ್ಟಗಳಿಗೆ ಹೆದರುವಂಥದ್ದಿಲ್ಲ. ದೇವರು ಯಾರನ್ನು ಪ್ರೀತಿಸ್ತಾರೋ ಅವರಿಗೆ ಕಷ್ಟ ಕೊಡ್ತಾರೆ. ಹಾಗೆ 2 ಪೂರ್ವಕಾಲ 32-31 ವಚನದಲ್ಲಿ ನಾನು ನಿಮ್ಮ ಅಂತರಂಗವನ್ನು ಪರೀಕ್ಷಿಸೋದಕ್ಕೋಸ್ಕರ ಕಷ್ಟ ಕೊಡುತ್ತೇನೆ. ನಿಮ್ಮ ಅಂತರಂಗವನ್ನು, ಕೆಲವರು ಜಾಸ್ತಿ ನೀತಿಯಲ್ಲಿರ್ತಾರೆ, ಕೆಲವರು ಜಾಸ್ತಿ ಧರ್ಮವನ್ನು ಪಾಲಿಸ್ತಾರೆ, ಏನಾದರೂ ಅಧರ್ಮ ಮಾಡಿದರೆ ಭಯಪಡ್ತಾರೆ, ಕೆಲವರು ಜಾಸ್ತಿ ಕೆಲಸವನ್ನು ನೀಟಾಗಿ ಮಾಡಿ ದೇವರನ್ನು ಮೆಚ್ಚಿಸ್ಬೇಕಂತ ಆಸೆ ಪಡ್ತಾರೆ, ಕೆಲವರು ಪರಿಶುದ್ಧತೆಗೋಸ್ಕರ ತವಕ ಪಡ್ತಾರೆ. ಅಂಥವರನ್ನು ದೇವರು ಮೆತ್ತಗೆ ಟೆಸ್ಟ್ ಮಾಡ್ತಾರೆ. ಎಲ್ಲರನ್ನು ಮಾಡಲ್ಲ. ಅಂತರಂಗ ಪರೀಕ್ಷೆ ಮಾಡೋದು, ನಾವು ಪರಿಶುದ್ಧತೆಯಲ್ಲಿ ನೀತಿಯಲ್ಲಿ ಸಮಾಧಾನವಾಗಿಲ್ಲದಿದ್ದರೆ ದೇವರು ಬಿಲ್ಕುಲ್ ಟೆಸ್ಟ್ ಮಾಡಲ್ಲ. ಸೈತಾನ್ ಮಾತ್ರ ಅಂಥವ್ರನ್ನು ಪದೇ ಪದೇ ಟೆಸ್ಟ್ ಮಾಡ್ತಾನೆ. ಅದಕ್ಕೆ ಜಾಸ್ತಿ ಕೋಪ ಮಾಡಬೇಡ್ರಿ, ಜಾಸ್ತಿ ಬುದ್ಧಿವಾದದ ಮಾತುಗಳು ಬರುವಾಗ ಅದನ್ನು ರಿವರ್ಸ್ ಆಗಿ ತಳ್ಳಿ ಬಿಡಬೇಡ್ರಿ, ಜಾಸ್ತಿ ದುರಾಶೆ ಪಡಬೇಡ್ರಿ. ಎಷ್ಟು ಬೇಕೋ ಅಷ್ಟು. ನಾನು ಕೆಲವು ಸಂಗತಿಗಳನ್ನು ನೋಡ್ತೀನಿ, ಗುರುವಿನ ದಯೆ ಬೇಕು ಎಂಬುದಾಗಿ ದೇವರ ಒಂದು ನೀತಿ ಧರ್ಮ, ಹಿರಿಯರ ಮಾತುಗಳು. ಆದರೆ ಗುರುವಿನ ಬಗ್ಗೆನೇ ಬೈದು ಗುರುವಿಗೇ ಉಲ್ಟ ಮಾಡಿ ಛಲ ಸಾಧಿಸ್ತೇನೆ ಅಂದರೆ ಎಲ್ಲಿ ತನಕ ಅಂದರೆ, ಒಂದು ವಸ್ತು ಗುರು ತೆಗೆದಿಲ್ಲ, ಅನ್ಯಾಯವಾಗಿ ಅವರ ಮೇಲೆ ಹಾಕಿ ಒಂದು ಅಮೌಂಟನ್ನು ಕೊಡಲೇಬೇಕೆಂಬುದಾಗಿ ಹೇಳಿದರು. ಕೊಟ್ಟು ಬಿಡ್ರಿ, ಅದೇನ್ರಿ ನಿಮಗೆ ಮಹಾನ ಅಂತ ಹೇಳಿದೆ. ಕೊಟ್ಟರು. ಎಕ್ಸಾಕ್ಟ್ ಅಷ್ಟೇ 600 ಅವ್ರ ಹತ್ರ ದೇವರು ಕಿತ್ತುಕೊಳ್ಳುವಾಗ ಸುಮ್ಮನೆ ಕಿತ್ತಿಲ್ಲ, ಅವಮಾನ ಮಾಡಿ ಚೀ ಅನ್ನಿಸಿಕೊಂಡು ಮರ್ಯಾದೆ ತೆಗೆದು ಕಿತ್ತುಕೊಂಡ್ರು. ಅವನಿಗೆ ಅದು 600 ಆಗಿರ್ಬೋದು, ಆದರೆ ದೇವರ ಮುಂದೆ ನೀತಿ ಬೀಳಿಸಿ ಗುರುವಿನ ದಯೆ ಇಲ್ಲದೆ ನೀನು ಅದಕ್ಕೆ ಸರಿಯಾಗಿ ಪೆಟ್ಟು ತಿಂದು ಅದ್ಭುತವಾದಂಥ ಅವಮಾನ ಹಾಕಿ ಅಷ್ಟು ದುಡ್ಡನ್ನು ರಿವರ್ಸ್ ಕೊಡುವಂಗೆ. ದುಡ್ಡು ಕೊಡೋದು ಸುಲಭ, ಆದರೆ ಅವಮಾನ, ನೋವು, ಪೆಟ್ಟು, ಕಡೆಗೆ ಮುಖ ತೋರಿಸಲಾಗದಂಥ ಬಚ್ಚಿಡುವಿಕೆ ಇದೆ ಅಲ್ಲ, ಅದು ದೇವರು ಮಾಡುವಂಥ ಕ್ರಿಯೆ. ಅದಕ್ಕೆ ನಾವು ಅವಕಾಶ ಕೊಡಬಾರದು. ಹಾಗಿದ್ರೆ ಯಾರನ್ನು ದೇವರು ಟೆಸ್ಟ್ ಮಾಡ್ತಾರೆ? ಅಂತರಂಗ ಪರೀಕ್ಷೆ ಮಾಡೋದು ಯಾರನ್ನು?
ಅಪರಿಶುದ್ಧತೆಯಲ್ಲಿ, ಅಬದ್ಧತೆಯಲ್ಲಿ, ಅನೀತಿಯಲ್ಲಿ, ಅನ್ಯಾಯದಲ್ಲಿದ್ದವರನ್ನು ದೇವರು ಪರೀಕ್ಷೆ ಮಾಡಲಿಕ್ಕೆ ಹೋಗಲ್ಲ. ಅಂಥವರನ್ನು ಸೈತಾನನೇ ಪದೇ ಪದೇ ಕೆಣಕೋದು, ಸಿಟ್ಟು ಬರುವಂಗೆ ಮಾಡೋದು, ಬುದ್ಧಿವಾದಕ್ಕೆ ರಿವರ್ಸ್ ಕೊಡುವಂಗೆ ಮಾಡೋದು, ನಾನೇ ಸರಿ, ನನ್ನ ಬುದ್ಧಿ ನನಗೆ ಎನ್ನುವಂಥ ರೀತಿಯಲ್ಲಿ ಅಹಂಭಾವ, ಹೆಚ್ಚಳಮೆ, ಒಬ್ಬುವಿಕೆ ಇದರಲ್ಲಿ ಸಾಗಿಸುವುದೆಲ್ಲ ದುಷ್ಟನ ಕಾರ್ಯ. ಆದರೆ ನೀತಿಯಲ್ಲಿದ್ದು, ನ್ಯಾಯದಲ್ಲಿದ್ದು, ಭಯಭಕ್ತಿಯಲ್ಲಿದ್ದು, ದೇವರಿಗೆ ಮೆಚ್ಚುಗೆಯಾಗಿ ಪರಿಶುದ್ಧತೆಯಲ್ಲಿ, ಪ್ರಾರ್ಥನೆಯಲ್ಲಿ, ದೈವ ಅನ್ಯೋನ್ಯತೆಯಲ್ಲಿದ್ದು ಸಾಗುವಾಗ ಅಂಥವರನ್ನು ದೇವರು ಪರೀಕ್ಷೆ ಮಾಡ್ತಾರೆ. ಇದಕ್ಕೆ ಸುಂದರವಾದಂಥ ಎಕ್ಸಾಂಪಲ್ ಅಬ್ರಹಾಮನನ್ನು. ಅವನಿಗೆ ಮಗುವೇ ಇರಲಿಲ್ಲ. 100 ವರ್ಷ ತನಕ ದೇವರು ನೀನು ಕಾದು ತಾಳ್ಮೆಯಿಂದ ನನ್ನಿಂದ ಮಗು ಪಡೀಬೇಕು, ನನ್ನ ವಾಗ್ದಾನದ ಮೇಲೆ ನೀನು ನಂಬಿಕೆ ಇಟ್ಟದ್ರಿಂದ ನಿನ್ನ ತಾಳ್ಮೆ ಹೆಂಗಿದೆ ಎಂಬುದಾಗಿ ದೇವರು ಚೆಕ್ ಮಾಡಿದರು. 100 ವರ್ಷದಲ್ಲಿ ಮಗು ಕೊಟ್ಟರು. ಯಾಕೆ? ಅಬ್ರಹಾಮನ ವಾಗ್ದಾನದ ಮೇಲೆ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟ. ಅವನ ಸುತ್ತ ಹೆಂಡತಿ ಆಗಲಿ ಅಥವಾ ಆತನ ದಾಸ್ಯ ಆಗಲಿ ಅವನಿಗೆ ಕಿರುಕುಳ ಕೊಡ್ತಾಯಿದ್ರು, ಇವನು ಅದಕ್ಕೆ ತಲೆಗೆಡಿಸ್ಕೊಂಡಿಲ್ಲ. ಹಾಗೆ ನಮ್ಮ ಸುತ್ತಮುತ್ತಲೂ ನಮಗೆ ಕಿರುಕುಳ ಕೊಡೋರು ಇರ್ಬೋದು, ತಲೆ ಕೆಡಿಸ್ಕೊಳ್ಬೇಡ್ರಿ, ಸಮಾಧಾನವಾಗಿರಿ. ನಿಮ್ಮ ಸಮಾಧಾನ ನೋಡಿ ಅವರು ಸಮಾಧಾನ ಆಗಬೇಕು, ನಮ್ಮ ಗುರಿ ಅದು. ಆಮೇಲೆ ಅಬ್ರಹಾಮ ಏನು ಮಾಡಿದ? ನಿತ್ಯ ನಿಮಿತ್ತ ಅನೇಕ ರೀತಿಯಲ್ಲಿ ಕಷ್ಟ ಅನುಭವಿಸಿದ್ರು ಆಗರಳಿಗೂ ಸಮಾಧಾನ ಮಾಡಿದ. ಇತ್ಲಾಗಿಂದ ಸಾರಳಿಗೂ ಸಮಾಧಾನ ಮಾಡಿದ. ಕಚ್ಚಾಡಬೇಡ್ರಿ, ಹಂಗೀರಿ ಹಿಂಗೀರಿ ಅಂತೇಳಿ ಬುದ್ಧಿವಾದ ಹೇಳ್ತಾನೇ ಬಂದ. ಅವನ ಒಳ್ಳೆತನ ನೋಡಿ ದೇವರು 100 ವರ್ಷದಲ್ಲಿ ಮಗು ಕೊಟ್ಟರು. ಕಡೆಗೆ ಆ ಮಗುವನ್ನು ದೊಡ್ಡದಾದಾಗ ನನಗೆ ಯಜ್ಞಾರ್ಪಣೆ ಮಾಡಬೇಕಂತ ಅಬ್ರಹಾಮನ ಹತ್ರ ಕೇಳ್ತಾರೆ. ದೇವರು ವಾಗ್ದಾನ ಮಾಡಿದ್ದಾರೆ, ನಕ್ಷತ್ರಗಳನ್ನು ನೋಡು, ಮರುಳನ್ನು ನೋಡು, ಧೂಳನ್ನು ನೋಡು, ಅದನ್ನು ಲೆಕ್ಕ ಮಾಡಲಿಕ್ಕಾಗುತ್ತಾ? ಇಲ್ಲ, ಅವುಗಳಿಗಿಂತ ಹೆಚ್ಚು ನಿನಗೆ ನಾನು ನಿನ್ನಲ್ಲಿ ಹುಟ್ಟುವಂಥ ಒಬ್ಬನೇ ಮಗನಿಂದ ಸಂತಾನ ಅಭಿವೃದ್ಧಿ ಮಾಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಆ ದೇವರ ವಾಗ್ದಾನವನ್ನು ಅಬ್ರಹಾಮ ನೀಟಾಗಿ ನಂಬಿದ್ದಾನೆ. ಆದರೆ ದೇವರೀಗ ಕೇಳ್ತಾ ಇದ್ದಾರೆ, ಅದೇ ಮಗು ನನಗೆ ಯಜ್ಞಾರ್ಪಣೆ ಮಾಡುವಂತ. ಇದು ಅಬ್ರಹಾಮನಿಗೆ ಬಂದಂಥ ದೈವ ಟೆಸ್ಟ್ ಅಥವಾ ಅಂತರಂಗ ಪರೀಕ್ಷೆ ಮಾಡುವಂಥ ಒಂದು ವಿಷಯ. ಅಂಥ ಟೈಮಲ್ಲಿ ತನ್ನ ಪುತ್ರನನ್ನು ಅಬ್ರಹಾಮ ನೋಡದೆ ದೇವರನ್ನೇ ನೋಡಿದ. ದೇವರೇ ಕೊಟ್ಟರು, ದೇವರೇ ಕೇಳ್ತಾ ಇದ್ದಾರೆ. 100 ವರ್ಷದಲ್ಲಿ ದೇವರು ಮಗುವನ್ನು ಕೊಟ್ಟ ಮೇಲೆ ಈ ಮಗುವನ್ನು ಹಿಂತೆಗಿತಾರೆ ಅಂದರೆ ಇನ್ನೂ ಅದ್ಭುತವಾದಂಥ ಮಕ್ಕಳನ್ನು ದೇವರು ನನಗೆ ಕೊಡ್ಬೋದು, ನಾನು ಯಾಕೆ ಚಿಂತೆ ಮಾಡಬೇಕಂತ ನಂಬಿಕೆಯಿಂದ ಆ ಮಗುವನ್ನು ದೇವರಿಗೆ ಯಜ್ಞಾರ್ಪಣೆ ಮಾಡಲಿಕ್ಕೆ ಹೋಗುವಾಗ, ಭಲೇ ಅಬ್ರಹಾಮನೇ ನೀನು ನಂಬಿಕಸ್ಥ, ನೀನು ನನ್ನ ಆಪ್ತ ಸ್ನೇಹಿತ, ನಿನ್ನ ನಂಬಿಕೆಗೆ ನಾನು ಮೆಚ್ಚುತ್ತೇನೆ. ಹಾಗೋ ಆ ಪೊದೆಯಲ್ಲಿ ಒಂದು ಕುರಿ ಇದೆ, ನಿನಗೋಸ್ಕರ ನಾನು ಕುರಿಯನ್ನು ತಂದಿದ್ದೇನೆ. ಹೋಗು, ನಾನು ಹೇಳಿದ ಹಾಗೆ ಆ ಕುರಿಯನ್ನು ಕಳೆದು ಯಜ್ಞಾರ್ಪಣೆ ಮಾಡು. ಹಳೆ ಒಡಂಬಡಿಕೆಯಲ್ಲಿ ಯಜ್ಞಾರ್ಪಣೆ ಇತ್ತು, ಹೊಸ ಒಡಂಬಡಿಕೆಗೆ ಬರುವಾಗ ಯಜ್ಞಾರ್ಪಣೆ ಇಲ್ಲ. ಕೋಳಿಯನ್ನು ಕೊಯ್ಯಿಸುವುದಿಲ್ಲ. ಕಾರಣ ನಮಗೋಸ್ಕರ ಯೇಸುವೇ ತನ್ನನ್ನೇ ಯಜ್ಞಾರ್ಪಣೆಯಾಗಿ ರಕ್ತವನ್ನು ಸುರಿಸಿ ತನ್ನ ರಕ್ತದಿಂದ ಪಾವನ ಮಾಡಿ ನಮ್ಮನ್ನು ತಂದೆ ದೇವರ ಬಳಿಗೆ ನಡೆಸಿದ್ದಾರೆ. ಹಾಗಿರುವಾಗ ದೇವರು ನಮ್ಮನ್ನು ಪರೀಕ್ಷಿಸುವಾಗ, ಅಂತರಾಳ ನಮ್ಮನ್ನು ಟೆಸ್ಟ್ ಮಾಡುವಾಗ, ಅದು ದೇವರು ಟೆಸ್ಟ್ ಮಾಡೋದು ನೀತಿವಂತರನ್ನೇ. ನಾವು ಗಲಿಬಿಲಿ ಆಗೋದು ಬೇಡ. ಸೂಕ್ಷ್ಮವಾಗಿ ಇದು ಹೇಗೆ ದೈವ ಟೆಸ್ಟ್ ಅಥವಾ ಸೈತಾನನ ಹೇಗೆ ಗೊತ್ತಾಗೋದು ನಮಗೆ? ನಾವು ನೀತಿಯಲ್ಲಿ ಇದ್ದರೆ ಅದು ದೈವ ಟೆಸ್ಟೇ ಅಂತ ಗೊತ್ತಾಗುತ್ತೆ. ಅನೀತಿಯಲ್ಲಿದ್ದರೆ ನಮ್ಮ ಮನಸ್ಸು ಪುಕ್ಕಳು ಉಳುಕ ಏನಾದರೂ ಮಾತಾಡುವಾಗಲೂ ಮುಖದಲ್ಲಿ ಛಾಯೆ, ನಾಚಿಕೆ. ಆವಾಗ ಗೊತ್ತಾಗುತ್ತೆ ಇದು ಸೈತಾನನ ಟೆಸ್ಟ್ ಅಂತ. ನಾವು ನೀತಿಯಲ್ಲಿದ್ದು ಧೈರ್ಯವಾಗಿದ್ದರೆ ನಮ್ಮ ಮುಖದಲ್ಲಿ ಉಳುಕು ಅಥವಾ ಯಾವ ನಾಚಿಕೆ ಎನ್ನುವಂಥ ಛಾಯೆ ಇರಲ್ಲ. ಅದು ಧೈರ್ಯವಾಗಿರುತ್ತೆ. ಅದು ದೇವರ ಟೆಸ್ಟ್. ಅದಕ್ಕೆ ದೇವರು ಅಬ್ರಹಾಮನಿಗೆ ಹೇಗೆ ಮಗುವನ್ನು ಕೊಟ್ಟು ಕುರಿಯನ್ನು ಕೊಟ್ಟು ಅದ್ಭುತವಾಗಿ ನಡೆಸಿ
ಕಟ್ಟ ಕಡೆಗೆ ನೀನು ನನ್ನ ಆಪ್ತ ಸ್ನೇಹಿತ ಎಂಬುದಾಗಿ ಹೇಳಿದರು. ಹಾಗೇ ನಮಗೂ ಅದೇ ಆಶೀರ್ವಾದವನ್ನು ಕೊಡುವವರಾಗಿದ್ದಾರೆ. ಹಾಗಿದ್ರೆ ಕಷ್ಟದಲ್ಲಿ ದೇವರು ನಮ್ಮ ಅಂತರಂಗವನ್ನು ಪರೀಕ್ಷಿಸುವವರಾಗಿದ್ದಾರೆ. ನಾವು ಅದರಲ್ಲಿ ಸೋತು ಹೋಗಬಾರ್ದು, ಧೈರ್ಯವಾಗಿರಬೇಕು, ನಂಬಿಕೆಯಲ್ಲಿರಬೇಕು. ನಮ್ಮ ಫೋಕಸ್ ಮುಂದೆ ಸಂತೋಷ ಇದೆ, ಈಗ ನಮಗೆ ಕಷ್ಟ ಇದೆ ಅಷ್ಟೇ. ಅದು ಇದ್ದದ್ದೇ ಆದರೆ ನಮ್ಮ ಕುಟುಂಬಕ್ಕೆ ರಕ್ಷಣೆ, ನಮ್ಮ ಕುಟುಂಬ ಏಳಿಗೆ. ನಾನೊಂದು ವಿಸ್ಮಯವಾದಂಥ ಕಾರ್ಯವನ್ನು ಈ ಪ್ರಿಯ ಕುಟುಂಬದಲ್ಲಿ ಕಂಡುಕೊಂಡೆ. ಏನಂದರೆ, ದೇವರು ನನಗೆ ಸ್ಟಾರ್ಟಿಂಗ್ಗೆ ಒಂದು ಮಾತು ಕೊಟ್ಟಿದ್ದರು. ಸ್ವಾಮಿ, ಅವರಿಗೆ ಸಹಿಸಲಿಕ್ಕಾಗಲ್ಲ, ಅವರು ಭಯವಸ್ಥ ಗಂಡಸು, ನಮ್ಮನ್ನು ಯಾವತ್ತೂ ಕೈ ಮುಗಿದು ಗೌರವಿಸ್ತಾರೆ, ನಮ್ಮನ್ನು ನೋಡ್ತಾ ಇಲ್ಲ, ನಮ್ಮ ಮೂಲಕ ನಿನ್ನನ್ನು ನೋಡ್ತಾ ಇದ್ದಾರೆ. ಸ್ವಾಮಿ, ಅವರ ನೋವನ್ನು ತೆಗಿ ಅಂದಾಗ ದೇವರೊಂದು ಒಳ್ಳೆಯ ಅಂಶವನ್ನು ನನಗೆ ಫ್ಲ್ಯಾಶ್ ಮಾಡಿದರು. ಆ ಕುಟುಂಬದ ಕತ್ತಲೆಯನ್ನು ತೆಗೆದು ರಕ್ಷಣೆಯನ್ನು ಅನುಗ್ರಹಿಸುವೆನು. ನಾನು ಅವರ ನೋವನ್ನು ತೆಗಿ ಎಂಬುದಾಗಿ ಪ್ರಾರ್ಥಿಸ್ತಾ ಬಂದೆ. ಅವರ ಕೆಲವು ಸಂಗತಿ ನೋಡುವಾಗ, ಅವರ ಮನೆಯವರು ಅವರನ್ನು ಪ್ರೀತಿಸುವುದು ಅಥವಾ ಅವರ ಹತ್ರ ಓಡೋದು ನೋಡುವಾಗ, ಅಥವಾ ಒಂದು ಪ್ಲೇಸಲ್ಲಿ ಅವರನ್ನು ಇಟ್ಟದ್ದು ನೋಡುವಾಗ ಎಲ್ಲ ಕಷ್ಟನೇ, ಆದರೂ ಪ್ರೀತಿಯಿಂದ ಸೇವೆ ಮಾಡ್ತಾ ಇದ್ದಾರೆ. ನೀನು ಹೇಳಿದ್ಯಾ ಕತ್ತಲೆಯನ್ನು ತೆಗೆದು ರಕ್ಷಣೆ ಕೊಡುತ್ತೇನೆ ಎಂಬುದಾಗಿ. ಆ ಕುಟುಂಬಕ್ಕೆ ರಕ್ಷಣೆ ಕೊಡು, ಆ ತಂದೆಯನ್ನು ನಿನ್ನ ಬಳಿಯಲ್ಲಿ ಅಪ್ಪಿಕ್ಕು. ಹಾಗೆ ದೇವರು ಮಾಡಿದರು. ಅವರ ಬಾಯಿಂದಲೇ ನೀವು ಆಲಯಕ್ಕೆ ಬರಬೇಕು, ಯಾಕೆ ಹಿಂಗೆ, ನಿಮಗೆ ದೇವರು ನಂಬಿಕೆ ಉತ್ಪತ್ತಿ ಮಾಡೋದಕ್ಕೋಸ್ಕರ ಗಂಡು ಮಗು ಬೇಕು ಅಂತ ಆಲಯಕ್ಕೆ ಬಂದು ಅರಿಕೆ ಮಾಡಿದ್ರಿ, ದೇವರು ಅದನ್ನೇ ಕೊಟ್ಟರು. ಸೊಸೆ ಬರಲಿಲ್ಲ 7-8 ವರ್ಷದಿಂದ ಎಂಬುದಾಗಿ ಕೊರಗ್ತಾ ಇದ್ರಿ, ಮನೆಗೆ ಕಾಲಿಟ್ಟು ಪ್ರಾರ್ಥಿಸಿದೆ, ಮಾಡಿದವು. ಒಂದೇ ಒಂದು ವಾರಕ್ಕೆ ಸೊಸೆ ಬಂದುಬಿಡ್ತು. ತಂದೆಗೆ ತೀರ ಕಷ್ಟ ಅನ್ನುವಾಗ ದಿನದಿಂದ ದಿನಕ್ಕೆ ತಂದೆಯನ್ನು ಗೆಟಪ್ ಮಾಡಿ, ನಂಬಿಕೆಯನ್ನು ವೃದ್ಧಿ ಮಾಡಿ, ಅದ್ಭುತವಾದಂಥ ಪ್ರೀತಿಯನ್ನು, ದೇವರ ಭಯಭಕ್ತಿಯನ್ನು, ದೇವರು ಏನೆಂಬುದಾಗಿ ತಿಳ್ಕೊಂಡು ಆಲಯಕ್ಕೆ ಬರುವಂಗೆ ಮಾಡಿ ಮತ್ತೆ ತೆಗೆದರು. ಇವೆಲ್ಲ 3ನೇ ವಿಸ್ಮಯವಾದ ಕಾರ್ಯ. ಹಂಗಿರುವಾಗ ಆ ಕುಟುಂಬಕ್ಕೆ ರಕ್ಷಣೆ ಇಲ್ಲದೆ ಹೋಗುತ್ತಾ? ಇಲ್ಲ, ರಕ್ಷಣೆ ಸಿಕ್ಕೇ ಸಿಗುತ್ತೆ. ಈಗ ತಂದೆಯನ್ನು ಎಣಿಸಿ, ಅವರ ಕೆಲವು ನೆನಪುಗಳನ್ನು ಎಣಿಸಿ ನಾವು ಅಳುವುದಕ್ಕಿಂತ ಅವರು ಕಷ್ಟ ತೀರಿಸಿಕೊಂಡು ದೇವರ ಹೆಜ್ಜೆ ಜಾಡಲ್ಲಿ ಸಾಗಿ ದೇವರನ್ನು ಮುಟ್ಟಿದ್ದಾರೆ. ಇನ್ನು ನಮ್ಮ ಕಷ್ಟಗಳನ್ನು ನಾವು ತೀರಿಸಲಿಕ್ಕಿದ್ದೇವೆ, ದೇವರ ಹೆಜ್ಜೆ ಜಾಡಲ್ಲಿ ಸಾಗಲಿಕ್ಕಿದೆ, ದೇವರ ಬರೋಣ ತನಕ ನಾವು ಪರಿಶುದ್ಧರಾಗಿ ಜೀವಿಸಬೇಕೆನ್ನುವಂಥ ಭಯ ನಮ್ಮ ವಿಷಯದಲ್ಲಿ ನಮಗಿರಬೇಕು. ನಮ್ಮ ಕುಟುಂಬದ ಚಿಂತನೆ ನಮಗಿರಬೇಕು. ನಮ್ಮ ಕುಟುಂಬವನ್ನು ಸುಂದರವಾಗಿ ದೇವರಲ್ಲಿ ಕಟ್ಟಬೇಕು, ಅದು ನಮಗೆ ಚಿಂತನೆ ಇರಬೇಕು. ಅದು ಬಿಟ್ಟು ತಂದೆಯ ನೆನಪುಗಳನ್ನು ಮಾಡಿಕೊಂಡು ಮತ್ತೆ ಮತ್ತೆ ಅಳೋದಲ್ಲ. ಅವರು ಆರಾಮವಾಗಿದ್ದಾರೆ. ದೊಡ್ಡ ಶಿಲುಬೆಯನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಶಿಲುಬೆ ಹೊತ್ತುಕೊಂಡು ದೇವರ ಬಳಿಗೆ ಹೋಗಿದ್ದಾರೆ. ಸುಂದರವಾದಂಥ ಅಂಶ. ನಮಗೆ ನೋಡುವಾಗ ಕಷ್ಟ ಆಗ್ಬೋದು, ಆದರೆ ದೇವರಿಗೆ ಗೊತ್ತಿದೆ, ದೇವರು ಮೇಲನ್ನೇ ಮಾಡುವವರು. ಹಾಗೆ ನಮ್ಮ ಸುತ್ತಮುತ್ತಲ ಜನರು ಕೆಲವರು ಅದೇ ರೀತಿಯಲ್ಲಿರ್ಬೋದು, ಅಥವಾ ನಮ್ಮ ಹತ್ತಿರದವರು ಇರ್ಬೋದು. ಅವರ ಕಷ್ಟಗಳನ್ನು ಎಣಿಸಿ ದುಃಖಿಸಬೇಡ್ರಿ, ಸ್ವಾಮಿ ನಿನ್ನ ಚಿತ್ತ ಇಲ್ಲದೆ, ನಿನ್ನ ಅಪ್ಪಣೆ ಇಲ್ಲದೆ ಈ ಕಷ್ಟ ಬರಲ್ಲ. ಇವತ್ತಿನ ದಿನಗಳಲ್ಲಿ ಎಲ್ಲೆಡೆಯಲ್ಲೂ ಎಲ್ಲ ಮನೆಯಲ್ಲೂ ಕಾಯಿಲೆಗಳು. ಆದರೆ ಕಾಯಿಲೆಯಿಂದ ತೀರ ನೆಲಸಮ ಮಾಡಿ ಅಸಂತೋಷದಲ್ಲಿದ್ದು ಕೊರಗುವಲ್ಲಿದ್ದು ದೇವರು ಮಾಡಿಲ್ಲ. ದೇವರು ಕೆಲವರಿಗೆ ಆಗದಿದ್ದ ಪಟ್ಟಂತ ತೆಗೆದಿದ್ದಾರೆ. ಆದರೆ ಅದರ ಮೊದಲು ದೇವರನ್ನು ನೋಡುವಂಥ ಕೃಪೆ ಕೊಟ್ಟಿದ್ದಾರೆ. ಈಗ ನಮ್ಮ ರತ್ತಮ್ಮನ ಯಜಮಾನರನ್ನು ದೇವರ ಸನ್ನಿಧಾನಕ್ಕೆ ಬಂದು ಕಡೆಯವರೆಗೂ ಸನ್ನಿಧಾನದಲ್ಲಿದ್ದರೆ ನನಗೆ ಧೈರ್ಯ ಎನ್ನುವಂಥ ಒಂದು ನಂಬಿಕೆಯನ್ನು ಕೊಟ್ಟು, ಕಡೆಗೂ ಹೋಗುವಾಗಲೂ ನಮಗೆ ಕೈ ಮುಗಿದು ಅಂತೂ ಭಯ ಪಡ್ಕೊಂಡ್ರು. ಏನೇ ಆದ್ರೂ ಅವರು ದೇವರ ಸನ್ನಿಧಾನಕ್ಕೆ ಬಂದದ್ರಿಂದ ನಾನು ಯಾರ ಮಾತು ಕೇಳಲ್ಲ, ನಿನ್ನ ಮಾತೇ ಕೇಳುವುದೆಂಬುದಾಗಿ ಹೆಂಡತಿ ದೇವರ ವಿಷಯ ಹೇಳುವಾಗ ದೇವರಿಗೆ ಬಾಗಿದ್ರಿಂದ ಅವರು ದೇವರ ಬಳಿಯಲ್ಲೇ ಇದ್ದಾರೆ. ಒಂದು ವೇಳೆ ದೈವ ಚಿತ್ತ ದೇವರ ಬಳಿಯಲ್ಲಿ
ಇರದೆ ನ್ಯಾಯ ತೀರ್ಪಿಗಿದ್ದರೆ ಅವರು ಆರಾಮವಾಗಿ ಈಗ ಮಲಗಿದ್ದಾರೆ. ನ್ಯಾಯ ತೀರ್ಪಿಗೆ ಅವರನ್ನಿಟ್ಟರೆ ಹೆಂಡತಿ ದೇವರಲ್ಲಿರೋದ್ರಿಂದ ಅವರು ಅರ್ಧ ಅಂಗ ಆದದ್ರಿಂದ ಇವರಿಗೆ ಸಿಗತಕ್ಕ ಪಾಲು ಅವರಿಗೂ ಇದೆ. ನೋ ಡೌಟ್. ಹಾಗಿರುವಾಗ ಒಬ್ಬರು ಒಂದು ಮನೆಯಲ್ಲಿ ರಕ್ಷಿಸಲ್ಪಟ್ರೆ ಎಲ್ಲರೂ ರಕ್ಷಣೆ ಹೊಂದಿದಾಗೆ. ಅದು ಎಂಥ ಕಠಿಣ ಮನೆ ಇರ್ಬೋದು. ಕಠಿಣ ಮನೆಯನ್ನು ದೇವರು ಅದಲು ಬದಲು ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿ ರಕ್ಷಣೆ ಅಥವಾ ಪರಲೋಕದ ಸೌಭಾಗ್ಯ ಕೊಡಲಿಕ್ಕೆ ಶಕ್ತರಾಗಿದ್ದಾರೆ. ಹೀಗೆ ದೇವರ ಅಂತರಂಗವನ್ನು ಪರೀಕ್ಷಿಸುವಾಗ ನಾವು ಸೋತು ಹೋಗದೆ ಅಬ್ರಾಹ್ಮನಾಗಿ ದೇವರನ್ನು ಪ್ರೀತಿಸುತ್ತಾ ನಂಬಿಕೆಯನ್ನು ವೃದ್ಧಿ ಮಾಡುತ್ತಾ, ಸ್ವಾಮಿ ನೀನೇ ಕೊಟ್ಟು ನೀನೇ ತಗೊಂಡು ನಿಂದೇ ಇದು ಸೊತ್ತು, ನಾನು ಇದಕ್ಕೆ ಕೇವಲ ಅಥವಾ ಕ್ಷಣ ಮಾತ್ರ ಎಂಬುದಾಗಿ ಆ ಒಂದು ಅಂತರಂಗ ಪರೀಕ್ಷಿಸುವಾಗ ದೇವರನ್ನೇ ನಾವು ಫೋಕಸ್ ಮಾಡೋದಾದರೆ ವಿಕ್ಟ್ರಿ ಈಸ್ ಅವರ್ಸ್. ಜಯ ನಮ್ಮದೇ. ಅದು ಯಾರ ಪಾಲಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಬ್ರಾಹ್ಮನಿಗೆ ದೇವರು ಹಂಗೇನು ಮಾಡಿದರು. ಹೀಗೆ ಅಂತರಂಗವನ್ನು ಪರೀಕ್ಷೆ ಮಾಡೋದಕ್ಕೂ ದೇವರು ಶಿಕ್ಷೆ ಕೊಡ್ತಾರೆ. ಆಮೇಲೆ ಮಾನಸಾಂತರ ಪಡೋದಕ್ಕೋಸ್ಕರ ಆಮೋಸ 4:6-10 ನೋಡ್ರಿ. 6, 7, 8, 9, 10 ತನಕ ನೋಡುವಾಗ ಅಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ದೇವರು ಹೇಳುವಂಥ ಮಾತು, ನಾನು ನಿಮಗೆ ಅನ್ನದ ಕೊರತೆ ತಂದೆ, ಆದರೂ ನೀವು ಮಾನಸಾಂತರಪಟ್ಟು ನನ್ನ ಕಡೆಗೆ ತಿರುಗಲಿಲ್ಲ. ನೀರಿಗೋಸ್ಕರ ಊರು ಅಳಿಯುವಂತೆ ಮಾಡಿದೆ, ಆದರೂ ನೀವು ನನ್ನನ್ನು ಹುಡುಕಿಲ್ಲ, ನನ್ನನ್ನು ಪ್ರೀತಿಸಿಲ್ಲ, ನನ್ನ ಸಾನ್ನಿಧ್ಯ ಪ್ರವೇಶಿಸಲಿಲ್ಲ. ಆಮೇಲೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಫಲ ಕಾಣದೆ ಮಾಡಿದೆ. ಭಯಂಕರವಾದ ಮಳೆಯನ್ನು ಕೊಟ್ಟು ಫಲವನ್ನೆಲ್ಲ ತೆಗೆದು ಬಿಸಾಕಿದೆ. ಅದರ ಫಲವನ್ನು ತಿನ್ನಲಿಕ್ಕೆ ಮಿಡತೆಗಳನ್ನು ಕಳಿಸಿದೆ, ಕಪ್ಪೆಗಳನ್ನು ಉತ್ಪತ್ತಿ ಮಾಡಿದೆ. ಇದು ಯಾರ ಕೆಲಸ? ನನ್ನ ಕೆಲಸ. ಆದರೂ ಇದು ದೇವರ ಶಿಕ್ಷೆ ಎಂಬುದಾಗಿ ನಾನು ಹುಡುಕಲಿಲ್ಲ, ಪ್ರೀತಿಸಲಿಲ್ಲ, ನನ್ನ ಸಾನ್ನಿಧ್ಯ ಪ್ರವೇಶಿಸಲಿಲ್ಲ. ಕಟ್ಟ ಕಡೆಗೆ ನಾನು ನಿಮಗೆ ರೋಗದಿಂದ ಬಳಲಿಸಿ ನಿಮ್ಮನ್ನು ಹಿಂಡಿ ನನ್ನ ಬಳಿಗೆ ಬರುವಂಗೆ ಮಾಡಿದೆ. ಆವಾಗ ನಾನು ಯಾರು ಎಂಬುದನ್ನು ಕಂಡುಕೊಂಡ್ರಿ. ಆದರೂ ನೀವು ದೇವರನ್ನು ಹುಡುಕಿಕೊಂಡು ಬರಬೇಕೆಂಬುದಾಗಿ ದಾಹ ಪಡ್ಕೊಳ್ತಾ ಇಲ್ಲ. ನೀವು ಮಾನಸಾಂತರ ಪಡಬೇಕು, ಪಶ್ಚಾತ್ತಾಪ ಪಡಬೇಕು, ನೂತನ ಮನಸ್ಸು ಹೊಂದಬೇಕು, ದೇವರ ಸಾನ್ನಿಧ್ಯದಲ್ಲಿ ಕಾಣಿಸಿಕೊಂಡು ವಾಕ್ಯೋಪದೇಶದಲ್ಲಿ ಬೆಳೆದು ಪರಲೋಕ ಸೇರಬೇಕು, ಪರಿಶುದ್ಧರಾಗಿ ನಾನು ಸ್ತುತಿಸಬೇಕು ಎನ್ನುವಂಥ ಸಂಕಲ್ಪನೆ ನಿಮ್ಮ ವಿಷಯದಲ್ಲಿ ನನ್ನದು ಅನ್ನುವಂಥ ರೀತಿಯಲ್ಲಿ ಆಮೋಸ 4:6-10 ಹೇಳುತ್ತೆ. ಅದನ್ನು ನಾವು ಕೇಳುವಾಗ ನಾವು ಇವತ್ತು ಭಕ್ತರಾಗಿ ಶ್ರೇಯರಾಗಿದ್ದೇವೆ, ದೇವರಿಂದ ಆರಿಸಲ್ಪಟ್ಟವರಾಗಿದ್ದೇವೆ. ನಾವು ಇನ್ನೂ ದೇವರ ಶಿಕ್ಷೆಗೆ ಒಳಗಾಗುತ್ತಲೇ ಇದ್ದೇವೋ, ದೇವರನ್ನು ಪರೀಕ್ಷೆ ಮಾಡ್ತಾನೆ ಇದ್ದೇವೋ, ಅಥವಾ ಮಾನಸಾಂತರ ಪಟ್ಟು ಬೇರೆ ಮನಸ್ಸು ಹೊಂದಿ ಇಲ್ಲಿಗೆ ಸಾಕು, ಇನ್ನು ದೇವರು ಬೇಕು ಅನ್ನುವಂಥ ರೀತಿಯಲ್ಲಿ ಓಡೋಡಿ ಹುಡುಕಿಕೊಂಡು ದಾಹವುಳ್ಳವರಾಗಿದ್ದೇವೋ? ಒಂದು ನಿಮಿಷ ಯೋಚಿಸೋಣ. ಆಮೋಸ 4:6-10 ನಾವು ನೋಡುವಾಗ ದೇವರು ಮಾನಸಾಂತರ ಪಡೋದಕ್ಕೋಸ್ಕರ, ದೇವರನ್ನು ಹುಡುಕೋದಕ್ಕೋಸ್ಕರ ಶಿಕ್ಷೆ ಕೊಡ್ತಾರೆ. ಅದು ಯಾರಿಗೆ? ಭಕ್ತರೆಣಿಸಿಕೊಂಡಂಥ ಇಸ್ರಾಯೇಲಿಗೆ ಅಥವಾ ನೀತಿವಂತರಿಗೆ, ಒಳ್ಳೆಯವರಿಗೆ, ದೇವರಿಗೆ ಭಯಪಡುವವರಿಗೆ. ಆಮೇಲೆ ಗಲಾತ್ಯ 6:7, ರೋಮ 2:9-10 ನೋಡುವಾಗ ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನು ಕೊಯ್ಯಬೇಕು. ಕೆಟ್ಟದ್ದನ್ನು ಬಿತ್ತಿದ್ರೆ ಕೆಟ್ಟದ್ರ ಪ್ರತಿಫಲ ಕೊಯ್ಯಬೇಕು, ಒಳ್ಳೆಯದನ್ನು ಬಿತ್ತಿದ್ರೆ ಒಳ್ಳೆಯದರ ಪ್ರತಿಫಲ ಕೊಯ್ಯಬೇಕು. ನೀನು ಏನು ಬಿತ್ತುತ್ತೆ ಅದನ್ನು ಕೊಯ್ಯಲೇಬೇಕು. ನಿನ್ನ ಮಾತಿನಿಂದಲೇ ನೀನು ಅಪರಾಧಿ, ನಿನ್ನ ಮಾತಿನಿಂದಲೇ ನೀನು ನಿರಪರಾಧಿ. ಈ ನಾಲಿಗೆ ಜೀವವನ್ನು ತೆಗೆಯುವಂಥದ್ದಾಗಿದೆ, ಜೀವವನ್ನು ಉಳಿಸುವಂಥದ್ದಾಗಿದೆ.
ಈ ನಾಲಿಗೆಯಲ್ಲಿ ನೀನನ್ನು ಸ್ತುತಿಸು, ಪರಿಶುದ್ಧನಾಗಿರು. ಹಾಗೆ ಭಯಭಕ್ತಿಯನ್ನು ನಿನ್ನ ಜೀವಿಸ್ತವನ್ನು ಸಾಗಿಸು. ಆಗ ನೀನು ಒಳ್ಳೆತನ್ನೇ ಬಿತ್ತುವಾಗ ಒಳ್ಳೆತನ್ನೇ ಕೊಯ್ಯುತ್ತಿ. ನೀನು ಈ ನಾಲಿಗೆಯನ್ನು ಸಡಿಲ ಬಿಟ್ಟು ನಿನ್ನ ಬುದ್ಧಿ ನಿನಗೆ ಸರಿ, ನಿನ್ನ ಹಠ ನಿನಗೆ ಸರಿ ಎಂಬುದಾಗಿ ಸಾಗಿದರೆ ನಿನ್ನ ಕುಟುಂಬವೆಲ್ಲ ಹಠನೇ, ನಿನ್ನ ಮಾರ್ಗದಲ್ಲೆಲ್ಲ ಬೇಸರಿಕೆನೆ, ನಿನ್ನ ಬುದ್ಧಿಯಲ್ಲೆಲ್ಲ ರಿವರ್ಸೆ. ನಿನಗೆ ಸೈತಾನು ನಿನ್ನನ್ನು ಗಾಳ ಹಾಕ್ಕೊಂಡು ಬೆನ್ನಟ್ಟಿಕೊಂಡು ಬರ್ತಾನೆ. ಹಾಗಿದ್ರೆ ನಾವು ಏನು ಬಿತ್ತುತ್ತೇವೋ ಅದನ್ನು ಕೊಯ್ಯೋದಕ್ಕೋಸ್ಕರ ನಮಗೆ ಶಿಕ್ಷೆ ಇದೆ. ಯಾವ್ಯಾವ ರೀತಿಯಲ್ಲಿ ದೇವರು ಶಿಕ್ಷೆ ಕೊಡ್ತಾರೆ? ದೇವರ ನೇಮಕದ ಪ್ರಕಾರ ಎಲ್ಲರಿಗೂ ಶಿಕ್ಷೆ. ದೇವರ ರಾಜ್ಯದೊಳಗೆ ಸೇರಬೇಕಿದ್ರೆ ಶಿಕ್ಷೆ. ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಾವು ಸಾಗಬೇಕಿದ್ರೆ ದೇವರಿಂದ ಶಿಕ್ಷೆ. ಯಾರನ್ನು ದೇವರು ಅಧಿಕವಾಗಿ ಪ್ರೀತಿಸ್ತಾರೋ ಅವರು ತಪ್ಪು ಮಾಡಿದರೆ ಶಿಕ್ಷೆ ಮಾಡೇ ಮಾಡ್ತಾರೆ, ಕೊಟ್ಟೇ ಕೊಡ್ತಾರೆ. ಹಾಗೆ ಅಂತರಂಗವನ್ನು ಪರೀಕ್ಷಿಸೋದಕ್ಕೋಸ್ಕರ ದೈವ ಶಿಕ್ಷೆ. ಇನ್ನು ಮಾನಸಾಂತರ ಪಡೆದಕ್ಕೋಸ್ಕರ, ದೇವರನ್ನು ಹುಡುಕೋದಕ್ಕೋಸ್ಕರ ಶಿಕ್ಷೆ. ಹಾಗೆ ನಾವೇನು ಬಿತ್ತುತ್ತೇವೋ, ಪಾಪವನ್ನು ಬಿತ್ತಿದರೆ ಪಾಪದ ಪ್ರತಿಫಲ ಮಕ್ಕಳು ಕೊಯ್ಲೇಬೇಕು. ಎಷ್ಟೋ ಮಕ್ಕಳು ತಂದೆ ತಾಯಿಗಳು ಮಾಡಿದ ತಪ್ಪಿನ ನಿಮಿತ್ತ, ತಂದೆ ತಾಯಿಗಳು ಮಾಡಿದ ದ್ರೋಹದ ನಿಮಿತ್ತ ಮಕ್ಕಳು ಕಣ್ಮುಂದೆ ಅನುಭವಿಸ್ತಾ ಇದ್ದಾರೆ. ದೇವರು ಯಾಕೆ ಮಕ್ಕಳಿಗೆ ಕೊಡ್ತಾರೆ, ತಂದೆ ತಾಯಿಗಳಿಗೆ ಕೊಡಲ್ಲ? ಮಕ್ಕಳ ಮೇಲೆ ತೀರ ಪ್ರೀತಿ ಎಳೀತದೆ, ತೀರ ಕೊರಗುವಿಕೆ ಎಳೀತದೆ. ನೀನು ಕೊರಗಬೇಕು. ನಿನ್ನ ಮಕ್ಕಳಿಗೆ ಶಿಕ್ಷಣ ಕೊಡುವಾಗ ನೀನು ಕೊರಗಬೇಕು, ನೀನು ಅದನ್ನು ಕಣ್ಣಲ್ಲಿ ನೋಡಬೇಕು. ಆವಾಗಲಾದರೂ ನಿನ್ನಲ್ಲಿ ಮಾನಸಾಂತರ ಉತ್ಪತ್ತಿ ಆಗುತ್ತಾ ನೋಡಬೇಕು. ನಿನ್ನ ಚಂಡಿ, ನಿನ್ನ ಹಠ ನಿನ್ನನ್ನು ಅಲ್ಲಾಡಿಸುವಂಗೆ ಮಾಡಬೇಕು. ಇದು ದೈವ ಸಂಕಲ್ಪ. ನೋಡ್ರಿ, ಎಷ್ಟೋ ಸಂದರ್ಭದಲ್ಲಿ ನಾವು ಹಠ ಮಾಡುವಾಗ, ಚಂಡಿ ಮಾಡುವಾಗ ಸುಲಭದಲ್ಲಿ ಮಾಡಿಬಿಡ್ತೀವಿ, ಭಯನೇ ಪಡಲ್ಲ. ನಾಳೆ ನನಗೆ ಪೆಟ್ಟಿದೆ ಅನ್ನುವಂಥ ಒಂದು ಚೂರು ಭಯ ಇಲ್ಲ. ಸುಲಭ, ಹಗೂರ ಎನ್ನುವಂಥ ರೀತಿಯಲ್ಲಿ ತಗೊಳ್ತೀವಿ. ಆದರೆ ಹಿಂದೆ ನೋಡುವಾಗ, ಮುಂದೆ ನೋಡುವಾಗ ಈ ಜೀವಕ್ಕೆ ಮನಸಾಕ್ಷಿ ಪುಕುಲು ಹತ್ತಿಸುತ್ತೆ. ಆ ಪುಕುಲು ಮತ್ತೆ ಪೆಟ್ಟು ತಿನ್ನೋ ತನಕ ಬಿಡಲ್ಲ. ಅದು ಬೇಗನೆ ಬರ್ಬೋದು, 20 ವರ್ಷದ ನಂತರ ಬರ್ಬೋದು, ಅಥವಾ ಮಕ್ಕಳ ಕಾಲಕ್ಕೆ ಬರ್ಬೋದು, ನಮಗೆ ಗೊತ್ತಿಲ್ಲ. ನೀನು ಏನು ಮಾಡ್ತೀಯ ಅದು ಕೊಯ್ಲೇಬೇಕು. ಅದಕ್ಕೆ ದೇವರು ನಮ್ಗೆ ಹೇಳಿದ್ದು, ತಪ್ಪು ಮಾಡದಾಗೆ, ಅವಿಧೇಯತ್ವಕ್ಕೆ ಹೋಗದಾಗೆ ತಗ್ಗಿಸಿಕೊಳ್ರಿ, ಭಯಭಕ್ತಿಯಲ್ಲಿರಿ, ದೇವ ಮಕ್ಕಳನ್ನಿಸಿಕೊಳ್ರಿ, ದೇವರಿಗೆ ಮೆಚ್ಚುಗೆ ಆಗ್ರಿ. ದೇವರಿಂದ ಆರಿಸಿಕೊಂಡವರು ನಾವು. ಇದು ಯಾರಿಗೆ ಹೇಳಿದ್ದು? ಆಮೋಸ 4:6-10 ವಚನ ನೋಡುವಾಗ ದೇವ ಮಕ್ಕಳಿಗೆ, ಇಸ್ರಾಯೇಲಿಗೆ ದೇವರು ಹೇಳಿದಂಥ ಮಾತು, ನಿಮಗೆ ಶಿಕ್ಷೆ ಕೊಟ್ಟೆ, ನೀರು ಕೊಟ್ಟಿಲ್ಲ, ಅನ್ನ ಕೊಟ್ಟಿಲ್ಲ, ಮಿಡತೆಗಳನ್ನು ತಂದು ಹಾಕಿದೆ, ಕಪ್ಪೆಗಳನ್ನು ಉತ್ಪತ್ತಿ ಮಾಡಿದೆ, ನಿಮ್ಮ ಬೆಳೆ ಫಲನೇ ತೆಗೆದು ಹಾಕಿದೆ, ಅದಕ್ಕೂ ನೀವು ಬಗ್ಗಿಲ್ಲ, ಕಟ್ಟ ಹಿಡಿದು ದೊಡ್ಡ ದೊಡ್ಡ ವ್ಯಾಧಿಗಳನ್ನು, ರೋಗಗಳನ್ನು ತಂದು ಹಾಕಿದೆ. ಆವಾಗ ಶೇಕಾದ್ರಿ ನೀವು. ಆ ರೀತಿಯಲ್ಲಿ ನಿಮ್ಮನ್ನು ಹಿಂಡಿ ನಾವು ರೆಡಿ ಮಾಡಬೇಕಾ? ಇಷ್ಟರ ಮಟ್ಟಿಗೆ ನನ್ನನ್ನು ನೀವು ಪರೀಕ್ಷಿಸ್ತಿದ್ದೀರಿ ಎಂಬುದಾಗಿ ದೇವರು ಬೇಸರಗೊಳ್ಳುವವರಾಗಿದೆ. ದೇವ ಭಯದಿಂದಿರೋಣ, ದೇವರಿಗೋಸ್ಕರ ಜೀವಿಸೋಣ. ದೇವರು ನಮ್ಮಂತೆ ಎಂಬುದಾಗಿ ಭಾವಿಸೋದು ಬೇಡ, ಅಥವಾ ದೇವ ಸೇವಕರು ನಮ್ಮಂತೆ ಎಂಬುದಾಗಿ ಭಾವಿಸಬೇಡ್ರಿ. ದೇವ ಸೇವಕರಾಗಬೇಕಿದ್ರೆ ಅವರು ವಿಚಿತ್ರವಾಗಿ ನೋವುಗಳನ್ನು, ನಿಂದೆಗಳನ್ನು, ಅವಮಾನಗಳನ್ನು, ಪೆಟ್ಟುಗಳನ್ನು, ಶಿಕ್ಷೆಗಳನ್ನು ಸಹಿಸಿ ತಾಳ್ಮೆಯಿಂದ, ಸಮಾಧಾನದಿಂದ ಅದನ್ನು ಪಡ್ಕೊಂಡು ದೇವ ಸೇವಕರಾದದ್ದು. ಅವರು ನಿಜವಾಗಲೂ ಕರ್ತನಿಂದ ಆರಿಸಿಕೊಂಡವರು. ಅಂಥವ್ರನ್ನು ನೀವು ಸಡಿಲವಾಗಿ ತಗೊಳ್ಬೇಡ್ರಿ. ನಿಮ್ಮಂತೆ ಏನು ಬೇಕಿದೆ, ನಿಮ್ಮ ಮಕ್ಕಳನ್ನು ಬೇಕಿದ್ರೆ ಸಡಿಲವಾಗಿ ತಗೊಳ್ರಿ. ಆದರೆ ದೇವ ಸೇವಕರನ್ನು ಸಡಿಲವಾಗಿ ತಗೊಳ್ಬೇಡ್ರಿ. ಕಾರಣ, ನೀವು ದೇವ ಸೇವಕರಿಗೆಲ್ಲ ಮಾಡೋದು, ದೇವರಿಗೆ ಮಾಡೋದು. ಆ ವಿಷಯದಲ್ಲಿ ಭಯ ಇರಲಿ. ಅದಕ್ಕೆ ನೀವು ನಿಮ್ಮ ತಪ್ಪಿನ ವಿಷಯದಲ್ಲಿ ಗುದ್ದು ತಿನ್ನಲೇಬೇಕು. ದೇವರು ಹೇಳಿದ್ದಾರೆ, ತಪ್ಪು ಮಾಡಿ ಗುದ್ದು ತಿನ್ನೋದ್ರಿಂದ ಯಾವ ಕೀರ್ತಿನೂ ಅಥವಾ ಆಶೀರ್ವಾದನೂ ಇಲ್ಲ. ತಪ್ಪು ಮಾಡಿ ನೀವು ತಾಳ್ಮೆಯಲ್ಲಿದ್ದರೆ
ತಾಳ್ಮೆಯಲ್ಲಿ ಬಂದಿದೆ ನೋಡ್ರಿ. ತಪ್ಪು ಮಾಡಿ ನೀವು ತಾಳ್ಮೆಯಿಂದಿದ್ದು ತಗ್ಗಿಸ್ಕೊಂಡಪ್ಪ, ತಪ್ಪಾಯ್ತಂದ್ರೆ ಯಾವ ಪ್ರಯೋಜನ ಇಲ್ಲ. ತಪ್ಪು ಮಾಡದೆ ದೇವರ ಚಿತ್ತವಿದ್ದರೆ ನೀತಿ ನಿಮಿತ್ತ ನೀವು ತಗ್ಗಿಸಿಕೊಂಡು ತಾಳ್ಮೆಯಿಂದಿದ್ರೆ ಅದು ದೇವರ ಮುಂದೆ ತ್ಯಾಗ, ಸಂತೋಷ ಮತ್ತು ನಿಮಗೆ ಪಕ್ಕಾ ಆಶೀರ್ವಾದ. ನೀತಿಯಲ್ಲಿ ನೀವು ಎತ್ತುಕೊಂಡು ನಿಮಗೆ ತಪ್ಪಿನ ಹೊರೆ ಅಥವಾ ಅನ್ಯಾಯದ ಹೊರೆ ಬಂದರೆ ಆವಾಗ ತಾಳ್ಮೆಯಲ್ಲಿರಿ. ತಪ್ಪು ಮಾಡಿ ಗುದ್ದು ತಿನ್ನುವಾಗ ತಾಳ್ಮೆಯಲ್ಲಿದ್ದರೆ ಅಪ್ಪ ತಂದೆ ನನಗೆ ಕ್ಷಮಿಸಂದ್ರೆ ಪ್ರಯೋಜನ ಇಲ್ಲ. ಇದ್ದು ದೇವರು ಸ್ಪಷ್ಟವಾಗಿ 1 ಪೇತ್ರ 2:21 ತಿಳಿಯಪಡಿಸಿದ್ದಾರೆ. ನಾವು ಆ ವಾಕ್ಯಕ್ಕೆ ವಿಧೇಯರಾಗಲೇಬೇಕು. ಹೀಗೆ ಅಂತರಂಗವನ್ನು ಪರೀಕ್ಷಿಸೋದಕ್ಕೋಸ್ಕರ, ಮಾನಸಾಂತರ ಪಡೆದಕ್ಕೋಸ್ಕರ, ಇನ್ನು ಬಿತ್ತಿದ್ದನ್ನು ಕೊಯ್ಯುವುದಕ್ಕೋಸ್ಕರ, ದೇವರಿಗೆ ಯಾರ ಮೇಲೆ ಪ್ರೀತಿ ಇದೆಯೋ ಅವರಿಗೆ, ಹಾಗೆ ದೇವರ ರಾಜ್ಯದೊಳಗೆ ಕ್ರಿಸ್ತನ ಹೆಜ್ಜೆ ಚಾಡಲಿ ಮತ್ತು ದೇವರ ನೇಮಕದ ಪ್ರಕಾರ ಕಷ್ಟ ಎಲ್ಲರಿಗೂ ಇದ್ದದ್ದೇ. ಯಾಕೆ ಅನ್ನುವಂಥ ಪ್ರಶ್ನೆ ಬೇಡ. ಕಷ್ಟದಲ್ಲಿ ನಮ್ಮ ಭಾವನೆಗಳು ಹೇಗಿರಬೇಕಿದು ಪ್ರಾಮುಖ್ಯವಾದದ್ದು. ಯೋಬ 1:21-22 ವಚನದಲ್ಲಿ ಯೋಬನು ಕಷ್ಟದಲ್ಲಿ ದೇವರೇ ಕೊಟ್ಟರು, ದೇವರೇ ತಗೊಂಡ್ರು. ಹುಟ್ಟುವಾಗ ಏನೂ ತಗೊಂಡು ಬಂದಿಲ್ಲ, ಹೋಗುವಾಗ ಏನೂ ತಗೊಂಡು ಹೋಗಲ್ಲ, ಸಮಾಧಾನವಾಗಿ ನಾನಿದ್ದು ದೇವರನ್ನು ಸ್ಮರಿಸ್ತೇನೆ ಎಂಬುದಾಗಿ ಹೇಳಿದ. ಯಾವಾಗ ಎಲ್ಲ ಮಕ್ಕಳು ಹೋದಾಗ, ಇದ್ದ ಆಸ್ತಿ ಎಲ್ಲ ಹೋದಾಗ, ಆತನು ನೀತಿ ಹೆಚ್ಚಾಗುವ ದೇವರ ಅಂತರಂಗವನ್ನು ಯೋಬಂದು ಪರೀಕ್ಷಿಸುವಾಗ ಅಬ್ರಾಹ್ಮನಂತೆ ಆತನು ಹೇಳಿದಂಥ ಮಾತು, ದೇವರು ಕೊಟ್ಟರು, ದೇವರು ತಗೊಂಡ್ರು. ಬರ್ತಾ ಏನು ತಂದಿಲ್ಲ, ಹೋಗ್ತಾನೆ ಏನು ತಗೊಂಡು ಹೋಗಲ್ಲ. ಎರಡಕ್ಕೂ ದೇವರಿಗೆ ಸ್ತೋತ್ರ.